ಬೆಂಗಳೂರಿನಲ್ಲಿ ಬಿರು ಬೇಸಿಗೆ ನಡುವೆ ಕಾಲರ ಆತಂಕ ಮನೆ ಮಾಡಿದೆ. ಈ ನಡುವೆ ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ 49 ವಿದ್ಯಾರ್ಥಿನಿಯರಲ್ಲಿ ಇಬ್ಬರಿಗೆ ಕಾಲರ ದೃಢಪಟ್ಟಿದೆ. ಅತ್ತ ಬಿಬಿಎಂಪಿ ಸಹ ಕಾಲರ ಕಂಟ್ರೋಲ್ಗೆ ಅಲರ್ಟ್ ಆಗಿದೆ. ಇಬ್ಬರು ವೈದ್ಯಕೀಯ ವಿದ್ಯಾರ್ಥಿಗಳಲ್ಲಿ ಕಾಲರ ಪತ್ತೆ. ಹಾಸ್ಟೆಲ್ನಲ್ಲಿ ಕಳಪೆ ಊಟ ನೀರು, ವಾರ್ಡನ್ ಸಸ್ಪೆಂಡ್. ಒಬ್ಬರಲ್ಲ ಇಬ್ಬರಲ್ಲ 49 ವೈದ್ಯಕೀಯ ವಿದ್ಯಾರ್ಥಿನಿಯರು ಆಸ್ಪತ್ರೆಯಲ್ಲಿ ಒದ್ದಾಡ್ತಿದ್ದಾರೆ. ವಾಂತಿ ಭೇದಿ ಡಿಹೈಡ್ರೇಷನ್ನಿಂದ ಬಳಲುತ್ತಿದ್ದಾರೆ. ಅಸ್ವಸ್ಥ ವಿದ್ಯಾರ್ಥಿಗಳಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದ್ದು, ಇಬ್ಬರಲ್ಲಿ ಕಾಲರ ದೃಢಪಟ್ಟಿದೆ. ನಗರದಲ್ಲಿ ಬೇಸಿಗೆ ಹೆಚ್ಚಾಗ್ತಿದ್ದಂತೆ ಕಾಲರ ಆತಂಕ ಮನೆ ಮಾಡಿದೆ. ಇದೀಗ ಮೆಡಿಕಲ್ ವಿದ್ಯಾರ್ಥಿನಿಯರಲ್ಲಿ ಕಾಲರ ಕನ್ಫರ್ಮ್ ಆಗಿರೋದು ಆತಂಕ ಮೂಡಿಸಿದೆ. ಅಷ್ಟಕ್ಕೂ ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ವೈದ್ಯಕೀಯ ಸಂಶೋಧನೆ ಸಂಸ್ಥೆಯ ಹಾಸ್ಟೆಲ್ನ 47 ವಿದ್ಯಾರ್ಥಿಗಳು ನಿನ್ನೆ ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದರು. ಈ ಪೈಕಿ ಇಬ್ಬರಲ್ಲಿ ಕಾಲರ ದೃಢಪಟ್ಟಿದ್ದು, 49 ವಿದ್ಯಾರ್ಥಿನಿಯರನ್ನ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಹಾಸ್ಟೆಲ್ನ ನೀರು ಅಥವಾ ಆಹಾರದಿಂದ ಸಮಸ್ಯೆ ಎದುರಾಗಿರುವ ಅನುಮಾನ ಮೂಡಿದೆ. ವೈದ್ಯಕೀಯ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮಹಮ್ಮದ್ ಮಹಸಿನ್ ಆಸ್ಪತ್ರೆ ಹಾಗೂ ಹಾಸ್ಟೆಲ್ಗೆ ಭೇಟಿ ನೀಡಿ ವಿದ್ಯಾರ್ಥಿನಿಯರ ಸಮಸ್ಯೆ ಆಲಿಸಿದರು. ಈ ವೇಳೆ ಹಾಸ್ಟೆಲ್ನಲ್ಲಿ ನೀಡುತ್ತಿದ್ದ ಊಟದಲ್ಲಿ ಹುಳು, ಕುಡಿಯುವ ನೀರಿನ ಬಗ್ಗೆ ಕಂಪ್ಲೇಂಟ್ ಕೇಳಿಬಂತು. ಇವತ್ತು ನಾವು ಎಲ್ಲ ಆಸ್ಪತ್ರೆ ಮಕ್ಕಳಿದಂತೆ ಅವರಿಗೆ ಭೇಟಿ ಮಾಡಿದ್ವಿ. ಅವರು ಕೂಡ ಸ್ವಲ್ಪ ಕಂಪ್ಲೇಂಟ್ ಹೇಳಿದಾರಂತೆ. ಬೆಡ್ ಬಗ್ಸ್ ಬಗ್ಗೆ, ಕೆಲವು ಸ್ವಲ್ಪ ನೀರಿನ ಸಮಸ್ಯೆ ಬಗ್ಗೆ ಹೇಳಿದಾರಂತೆ. ಫಿಲ್ಟರ್ ಸಮಸ್ಯೆ ಅವರು ಹೇಳಿದಂತೆ 4 ಫಿಲ್ಟರ್ ಇದೆ, ಅದರಲ್ಲಿ 2 ರಿಪೇರಿಗೆ ಇದೆ. ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಬಟ್ ವಾರ್ಡನ್ ಕೇಳಿದಾಗ ಇಲ್ಲ, ನಾವು ಕಂಪ್ಲೇಂಟ್ ಅವರು ಕಂಪ್ನಿಗೆ ಇನ್ಫಾರ್ಮ್ ಮಾಡಿದ್ವಿ, ಬಟ್ ಅವರು ರಿಪೇರಿಗೆ ಬಂದಿಲ್ಲ. ಸೊ ವಿ ಹ್ಯಾವ್ ಅಡ್ವೈಸ್ಡ್. ಇನ್ನು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ವಿದ್ಯಾರ್ಥಿನಿಯರ ಆರೋಗ್ಯ ವಿಚಾರಿಸಿದರು. ಹಾಸ್ಟೆಲ್ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಿದರು. ಬೆಂಗಳೂರೇ ಅಲ್ಲ, ಇಡೀ ಕರ್ನಾಟಕ ಪ್ರತಿಯೊಂದು ಹಾಸ್ಟೆಲ್ಸು, ಅಂದರೆ ಅದು ಗೌರ್ಮೆಂಟ್ ಸರ್ಕಾರಿ ಇರ್ಬೋದು, ಪ್ರೈವೇಟ್ ಹಾಸ್ಟೆಲ್ಸ್ ಇರ್ಬೋದು, ಪ್ರತಿಯೊಂದಕ್ಕೂ ಸರ್ಪ್ರೈಸ್ ವಿಸಿಟ್ನ ಖಂಡಿತ ಮಾಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ವಿತೌಟ್ ಏನು ಹೇಳ್ತಾರಲ್ಲ, ಇಮಿಡಿಯೇಟ್ಲಿ ನಾವು ನಮಗೆ ಅದು ಇದಿದೆ ಸುಮೋಟೋ, ನಾವು ಇಮಿಡಿಯೇಟ್ಲಿ ನಾವೇ ಇದು ಮಾಡ್ಬೋದು, ಕೇಸ್ ಮಾಡ್ಬೋದು. ಮಾಡಿ ಅದರ ಬಗ್ಗೆ ಅವ್ರಿಗೆ ಮಕ್ಕಳಿಗೆ ಯಾವುದೇ ಥರ ಅನಾನುಕೂಲ ಆಗದೆ ಇರೋ ಥರ ಮುಂದಿನ ದಿನಗಳಲ್ಲಿ ಐ ವಿಲ್ ಟೇಕ್ ಕೇರ್. ಸದ್ಯ 21 ವಿದ್ಯಾರ್ಥಿನಿಯರು ಡಿಸ್ಚಾರ್ಜ್ ಆಗಿದ್ರೆ 21 ಮಂದಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. 4 ಐಸಿಯುನಲ್ಲಿದ್ದಾರೆ. ಮತ್ತೊಂದೆಡೆ ಬಿಸಿಎಂ ಹಾಸ್ಟೆಲ್ ವಾರ್ಡನ್ ಅಖಿಲಾಂಡೇಶ್ವರಿಯನ್ನ ಅಮಾನತ್ತು ಮಾಡಲಾಗಿದೆ. ಈ ಘಟನೆ ಬೆನ್ನಲ್ಲೇ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ. ಕಾಲರಾಗೆ ಕಡಿವಾಣ ಹಾಕಲು ಪಾಲಿಕೆ ಪಣ ತೊಟ್ಟಿದೆ. ಜಲಮಂಡಳಿ ವ್ಯಾಪ್ತಿಯ ಜಲಮೂಲಗಳ ಪರಿಶೀಲನೆಗೆ ಸೂಚನೆ ನೀಡಿದೆ. ನೀರಿನ ಶುದ್ಧೀಕರಣ ಘಟಕಗಳ ಕ್ಲೋರಿನೇಷನ್ ಮಟ್ಟ ಪರೀಕ್ಷಿಸಲು ತಿಳಿಸಿದೆ. ವಿನಯ್ ಕಾಶಪ್ಪನವರ್, ಟಿವಿ9 ಬೆಂಗಳೂರು.